ಯತೀಂದ್ರ ಅವರು ಆಗಾಗ ಒಂದೊಂದು ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಸುದ್ದಿಯಲ್ಲಿರ್ತಾರೆ, ವಿವಾದವನ್ನ ಮೈಮೇಲೆ ಎಳ್ಕೊಳ್ತಾ ಇರ್ತಾರೆ. 4 ದಿನದಲ್ಲಿ 3ನೇ ಬಾರಿಗೆ ಯತೀಂದ್ರ ಸಿದ್ದರಾಮಯ್ಯ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಹೈಕಮಾಂಡ್ ಹೇಳ್ಬಿಟ್ಟಿದೆ ಅಂತೇಳಿ ಯತೀಂದ್ರ ಅವರು ಕೊಟ್ಟಿರುವಂತ ಹೇಳಿಕೆ ಈಗ ಮತ್ತಷ್ಟು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಈಡ್ ಮಾಡ್ತಾ ಇದೆ. ಈ ಬಗ್ಗೆ ಹೈಕಮಾಂಡ್ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಟ್ಟಿದ್ದಾರೆ. ಕುರ್ಚಿ ಕದನ ತಣ್ಣಗಾಯ್ತು ಅನ್ನೋಷ್ಟರಲ್ಲಿ ಮತ್ತೆ ಇಂಥದ್ದೊಂದು ಸ್ಫೋಟಕ ಹೇಳಿಕೆ ಯತೀಂದ್ರ ಅವರ ಬಾಯಿಂದ ಬಂದಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಮತ್ತೆ ಮಾತನಾಡಿದಂತ ಯತೀಂದ್ರ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಹೈಕಮಾಂಡೇ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಇದು ಈಗ ಮತ್ತಷ್ಟು ವಿವಾದಕ್ಕೆ ಮತ್ತಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಕಾರಣ ಸಿಎಂ ಸಿದ್ದರಾಮಯ್ಯನವರಾಗ್ಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಆಗಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದ್ರ ಮೂಲಕ ಏನೋ ಒಂದಾಗಿದ್ರು. ಆದ್ರೀಗ ಈ ರೀತಿ ಹೇಳಿಕೆ ಡಿಕೆ ಶಿವಕುಮಾರ್ ಅವರ ನಿದ್ದೆಗೆಡಿಸ್ತಾ ಇದೆ. ನಮ್ ಮೊದ್ಲಿಂದನೂ ಅದನ್ನ ಹೇಳ್ತೀನಿ, ಅದ್ರೊಳಗೆ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ ಕೂಡ ಇದೆ. ಅದ್ರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಿದೆ ಅನ್ನೋದಿಲ್ವಲ್ಲ, ಒಗ್ಗಟ್ಟಂತೂ ಇದೆ. ಈಗ ಗೊಂದಲ ಇದೆ ಇತ್ತು. ಯಾಕೆ ಅಂತಂದ್ರೆ ಅವರು ಡಿಸಿಎಂ ಅವ್ರು ಕೇಳಿದ್ರು, ತಾವು ಕೂಡ ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಹೇಳಿ. ಇದರಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಆಯ್ಕೆ ಮಾಡ್ಬೇಕಾದ್ರೆ ಯಾರು ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಅಷ್ಟೇ ತೀರ್ಮಾನ ಮಾಡ್ತಾರೆ. ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ನಮ್ ಮೊದ್ಲಿಂದನೂ ಅದನ್ನ ಹೇಳ್ತೀನಿ, ಅದ್ರೊಳಗೆ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಕದನ ವಿರಾಮ ಉಲ್ಲಂಘಿಸಿ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಬಾಂಬ್ ಸಿಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನೆಮ್ಮದಿಗೆ ಭಂಗ ತರುತ್ತಿರುವಂತಹ ಯತೀಂದ್ರ ಈ ಹೇಳಿಕೆಯನ್ನು ಮೊದಲಲ್ಲ, ಇದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಡಿಸೆಂಬರ್ 8ರಂದೇ ಹೇಳಿದ್ರು ಯತೀಂದ್ರ. ಮತ್ತೆ ಡಿಸೆಂಬರ್ 9ನೇ ತಾರೀಕು ಅದನ್ನ ಸಮರ್ಥನೆ ಮಾಡಿಕೊಂಡಿದ್ರು. ಈಗ ಸಿಡಿದಿದ್ದಂತ ಡಿಕೆ ಶಿವಕುಮಾರ್ ಅವರ ಆಪ್ತರ ತಿರುಗೇಟು. ಡಿಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ತಿರುಗೇಟ್ ಕೊಟ್ಟಿದ್ರು. ಡಿಸೆಂಬರ್ 9ನೇ ತಾರೀಕು ಸಿಎಲ್ಪಿ ನಲ್ಲಿ ಬದಲಾವಣೆ ಬಗ್ಗೆ ಮಾತಾಡದಂತೆ ತಾಕೀತ್ ಮಾಡಿದ್ರು. ಈಗ ಮತ್ತೊಮ್ಮೆ ಎಂಎಲ್ಸಿ ಯತೀಂದ್ರ ಇದೇ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ವೈಲೆಂಟ್ ಆಗ್ಬಿಟ್ಟಿದ್ದಾರೆ. There is no tussle for PM post right now. I have already told you. Now everything is clear. The High Command has clearly said. As of now, there will be no change in the leadership. already told what I have to say. I won't comment on the same issue. Please take off your sir, 5 years continue. ನಮ್ ಮೊದ್ಲಿಂದನೂ ಅದನ್ನ ಹೇಳ್ತೀನಿ, ಅದ್ರೊಳಗೆ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ ಕೂಡ ಇದೆ. ಅದ್ರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಿದೆ ಅನ್ನೋದಿಲ್ವಲ್ಲ, ಒಗ್ಗಟ್ಟಂತೂ ಇದೆ. ಈಗ ಗೊಂದಲ ಇದೆ ಇತ್ತು. ಯಾಕೆ ಅಂತಂದ್ರೆ ಅವರು ಡಿಸಿಎಂ ಅವ್ರು ಕೇಳಿದ್ರು, ತಾವು ಕೂಡ ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಹೇಳಿ. ಇದರಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಆಯ್ಕೆ ಮಾಡ್ಬೇಕಾದ್ರೆ ಯಾರು ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಅಷ್ಟೇ ತೀರ್ಮಾನ ಮಾಡ್ತಾರೆ. ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ನಮ್ ಮೊದ್ಲಿಂದನೂ ಅದನ್ನ ಹೇಳ್ತೀನಿ, ಅದ್ರೊಳಗೆ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಇನ್ನು ಯತೀಂದ್ರ ಅವರ ಈ ಹೇಳಿಕೆಯಿಂದ ಡಿಕೆ ಶಿವಕುಮಾರ್ ಆಪ್ತರಿಗೆ
ಸರಿ. ಯತೀಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಗರಂ ಆಗಿದ್ದಾರೆ. ಪದೇ ಪದೇ ಯತೀಂದ್ರ ಅವರು ಈ ರೀತಿ ಹೇಳಿಕೆ ಕೊಡ್ತಾ ಇದ್ರೆ ಸಿಎಂ ಆಗ್ಬೇಕು ಅನ್ನುವಂತ ಪ್ರಬಲ ಆಕಾಂಕ್ಷಿ ಡಿಕೆ ಶಿವಕುಮಾರ್ ಅವರ ನಿದ್ದೆಗೆಡಿಸ್ತಾ ಇದೆ ಇಂಥ ಹೇಳಿಕೆಗಳು. ಯತೀಂದ್ರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡ್ಲಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯತೀಂದ್ರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಆಪ್ತರು ಕೂಡ ಕೌಂಟರ್ ಅಟ್ಯಾಕ್ಗೆ ಖಚಿತ ಅಂತ. ಬಸವರಾಜ್ ಶಿವಗಂಗಾ, ಇಕ್ಬಾಲ್ ಹುಸೇನ್, HC ಬಾಲಕೃಷ್ಣ, ಕುಣಿಗಲ್ ರಂಗನಾಥ್ ಕೊತ ಅಂತಿದ್ದಾರೆ. ಅವ್ರು ಹೇಳಿಕೆ ಕೊಟ್ಟಾಗ ಹೈಕಮಾಂಡ್ ಹೇಳುತ್ತೆ ಬಾಯಿ ಮುಚ್ಕೊಂಡಿರಿ ಅಂತ. ಆದ್ರೆ ಈಗ ಯತೀಂದ್ರ ಅವ್ರು ಈ ರೀತಿ ಹೇಳಿಕೆ ಕೊಡಬಹುದಾ? ಹೈಕಮಾಂಡೇ ಕ್ಲಿಯರ್ ಕಟ್ ಆಗಿ ಹೇಳಿದೆ ಅಂತಿದ್ದಾರೆ. ಇದು ನಿಜಾನಾ ಅಂತ. ಹಿರಿಯ ಸಚಿವರಾದ KJ ಜಾರ್ಜ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, HC ಮಹದೇವಪ್ಪ ಸಿಎಂಗೆ ಬೆಂಬಲ ಕೊಡ್ತಿದ್ದಾರೆ. I think CM will reply for him. 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 I think CM will reply for him.